ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಸಾಯಂಕಾಲ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ತಾಗಿದೆ ಗುರು. ಹನುಮಂತಣ್ಣ ಹಾಡಲ್ಲೇ ಟಕ್ಕರ್ ಕೊಡ್ತಿದ್ದಾರೆ ರಜತ್ ಅವರಿಗೆ, ಬುದ್ಧಿ ಮಾತು ಹೇಳ್ತಿದ್ದಾರೆ ಹಾಡಲ್ಲೇ. ಈ ಚಟುವಟಿಕೆ ಏನಪ್ಪಾ ಅಂದ್ರೆ, ಇವಾಗ ನಿಮಗೆ ಆ ವ್ಯಕ್ತಿಯಲ್ಲಿ ಏನಾದ್ರು ಒಂದು ಇಷ್ಟ ಆಗಿಲ್ಲ ಅಂದ್ರೆ ಅವ್ರದ್ದು ಭಾವಚಿತ್ರ ಇರುವ ಒಂದು ಪ್ಲೇಟ್ ಇರುತ್ತೆ, ಅದನ್ನ ನೀವು ಹೊಡಿಬೇಕು. ಇಲ್ಲಿ ರಜತ್ ಅವ್ರ ಭಾವಚಿತ್ರ ಇರುವ ಪ್ಲೇಟ್ ನ ಹನುಮಂತಣ್ಣ, ಚೈತ್ರ ಮತ್ತೆ ಗೌತಮಿ ಅವರು ಹೊಡಿತಿದ್ದಾರೆ. ಮಂಜಣ್ಣ ಭಾವಚಿತ್ರ ಇರುವ ಪ್ಲೇಟ್ ನ ಮೋಕ್ಷಿತ್ ಅವರು ಹೊಡಿತಿದ್ದಾರೆ. ಈ ಪ್ರೋಮೋದಲ್ಲಿ ಏನಿತ್ತು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವಾಗ ಈ ಪ್ರೋಮೋದಲ್ಲಂತೂ ಸಖತ್ತಾಗಿದೆ. ಮೋಕ್ಷಿತ್ ಅವ್ರು ಏನಂತ ಕಾರಣ ಕೊಡ್ತಾರೆ ಅಂದ್ರೆ ಮಂಜಣ್ಣಗೆ, ಇವಾಗ ಗೌತಮಿ ಅವರು ಮಂಜಣ್ಣ ಬಗ್ಗೆ ಜೋರಾಗಿ ಕೂಗಾಡ್ತಿರ್ತಾರೆ ಎಲ್ಲರ ಮುಂದೆನೋ. ಅವಾಗ ಮಂಜಣ್ಣ ತುಂಬಾ ಸೈಲೆಂಟ್ ಆಗಿರ್ತಾರೆ. ಅವ್ರನ್ನ ಅವರೇ ಯಾಕೆ ಕೆಳಗೆ ಹಾಕೊಂತಿದ್ದಾರೆ ಅದು ನಮಗೆ ಗೊತ್ತಾಗ್ತಿಲ್ಲ ಅಂತ ಮೋಕ್ಷಿತ್ ಅವ್ರು ಹೇಳ್ತಿದ್ದಾರೆ. ಇದು ಆಕ್ಚುಲಿ ರೀಸನ್ ಕರೆಕ್ಟ್ ಇದೆ. ಗೌತಮಿ ಅವರು ಒಂದೊಂದ್ ಕಡೆ ಕೂಗಾಡಿದಾಗ ಮಂಜಣ್ಣ ಸೈಲೆಂಟ್ ಆಗಿರ್ತಾರೆ. ಗೇಮ್ ಆಡುವಾಗ ಮತ್ತೆ ಎಷ್ಟೋ ಕಡೆ ಮಂಜಣ್ಣನ ಅಬ್ಸರ್ವ್ ಮಾಡಿರೋ ಹಾಗೆ, ಹೌದು ಗೌತಮಿ ಅವರು ಜೋರಾಗಿ ಮಾತಾಡಿದಾಗ ಮಂಜಣ್ಣ ಅಲ್ಲಿ ಯಾಕೆ ಅವ್ರು ಕೆಳಗೆ ಹಾಕೊಂತಿದ್ದಾರೆ, ಅವ್ರು ಯಾಕೆ ವಾಯ್ಸ್ ರೇಸ್ ಮಾಡ್ತಿಲ್ಲ. ಈ ಮಾತು ಮೋಕ್ಷಿತ್ ಅವ್ರು ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ ಅಂತ ಅನ್ಸ್ತು. ಅಲ್ಲಿ ಅವರು ಮೋಕ್ಷಿತ್ ಅವರು ಮಂಜಣ್ಣ ಭಾವಚಿತ್ರ ಇರುವ ಪ್ಲೇಟ್ ನ ಹೊಡಿತಾರೆ. ಅದಾದ್ಮೇಲೆ ರಜತ್ ಭಾವಚಿತ್ರ ಇರುವ ಪ್ಲೇಟ್ ನ ಹನುಮಂತಣ್ಣ ಹಾಡ್ ಮೂಲಕನೇ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಬುದ್ಧಿ ಮಾತು ಹೇಳಿದಾರೆ ಅವರು. ಸೊಕ್ಕವ ಸುಟ್ಟು ಬೂದಿ ಮಾಡು, ಮತ್ತೆ ನಿನ್ನ ಸಿಟ್ಟಿನ ಕೈಗೆ ಬುದ್ಧಿ ಕೊಡ್ಬೇಡ, ಅದೇ ನಿನಗ್ ಮುಳ್ಳಾಗುತ್ತೆ. ಹನುಮಂತಣ್ಣ ಹಾಡಲ್ಲಿ ಎಷ್ಟು ಅರ್ಥ ಇರುತ್ತಂದ್ರೆ, ಅವ್ರು ಜಾಸ್ತಿ ಆಡೋದೇ ಜಾನಪದ ಹಾಡುಗಳು. ಆ ಜಾನಪದ ಹಾಡುಗಳಲ್ಲಿ ಎಷ್ಟು ಅರ್ಥ ಇರುತ್ತಂದ್ರೆ ಅರ್ಥಪೂರ್ಣ ಹಾಡಿರುತ್ತೆ. ಸಖತ್ತಾಗಿ ಹಾಡಿರ್ತಾರೆ. ಹನುಮಂತಣ್ಣ ಅಂತೂ ಸಿಚುವೇಶನ್ ತಕ್ಕಂತೆ ಯಾವ ಹಾಡು ಆಡ್ಬೇಕು ಅದನ್ನ ಸಖತ್ತಾಗಿ ಆಡ್ತಾರೆ. ರಜತ್ ಅವರಿಗೆ ಹನುಮಂತಣ್ಣ ಹೇಳ್ತಿರೋದು ನಿಜ. ರಜತ್ ಅವರಿಗೆ ತುಂಬಾ ಶಾರ್ಟ್ ಟೆಂಪರ್, ಮತ್ತೆ ತುಂಬಾ ಸಿಟ್ಟು ಬೇಗ ಬಂದ್ಬಿಡುತ್ತೆ. ಮತ್ತೆ ಅದು ಟಾಸ್ಕ್ ಅನ್ನೋದನ್ನ ಟಾಸ್ಕ್ ರೀತಿನೇ ತಗೊಬೇಕು. ಲಾಸ್ಟ್ ವೀಕ್ ನೀವು ನೋಡಿರ್ತೀರಾ, ಅದನ್ನ ಅವ್ರು ಟಾಸ್ಕ್ ರೀತಿ ತಗೊಂಡಿಲ್ಲ, ಅವ್ರು ವೈಯಕ್ತಿಕವಾಗಿ ತಗೊಂಡ್ಬಿಟ್ರು. ನನ್ ಮೇಲೆ ಇದ್ ಮಾಡ್ತಿದಾರ, ನಾನ್ ಕೊಡ್ತೀನಿ ಅವರಿಗೆ ಸರಿಯಾಗಿ ಕೊಡ್ತೀನಿ, ಅದಾಗೋಯ್ತು. ಅದನ್ನ ಟಾಸ್ಕ್ ರೀತಿ ನೋಡ್ಬೇಕು, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಬಾರ್ದು. ಇವ್ರು ಅದನ್ನೇ ಇಟ್ಕೊಂಡು ಮತ್ತೆ ಮುಂದಿನ ವಾರಕ್ಕೂ ಅವ್ರ ಮೇಲೆ ನಾನು ಸೇಡ್ ತೀರಿಸ್ಕೊಂಡ್ಲೇಬೇಕು ಅಂತ ಹೋಗ್ತಾರೆ. ಇದನ್ನ ಕರೆಕ್ಟ್ ಆಗಿ ಹೇಳ್ತಿದಾರೆ ಹನುಮಂತಣ್ಣ. ಇದನ್ನ ತಿದ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ರಜತ್ ಅವರು ಫಿಸಿಕಲ್ ಟಾಸ್ಕ್ ಎಲ್ಲ ಸಖತ್ತಾಗಿ ಆಡ್ತಿದ್ದಾರೆ. ಮತ್ತೆ ಸುದೀಪ್ ಸರ್ ಏನೇ ಪ್ರಶ್ನೆ ಕೇಳಿದ್ರು ಅದು ಕರೆಕ್ಟ್ ಆಗಿ ಡೈರೆಕ್ಟ್ ಆನ್ಸರ್ ಕೊಡ್ತಾರೆ, ಕರೆಕ್ಟ್ ಆಗಿ ಕೊಡ್ತಾರೆ. ಅದು ಎಲ್ಲರಿಗೂ ಇಷ್ಟ ಆಗ್ತಿದೆ. ಇದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಅವರು ಸಿಟ್ಟನ್ನ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರ ಆಟ. ಹನುಮಂತಣ್ಣ ಆಡ್ ಮುಖಾಂತರನೇ ಸಿಟ್ಟು ಬಂದಾಗ ನಿಧಾನ ಮಾಡೋಣ ಅಂತ ಸಖತ್ತಾಗಿ ಹೇಳಿದ್ದಾರೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದಾದ್ಮೇಲೆ ಚೈತ್ರ ಅವ್ರು ಒಂದ್ ಮಾತು ಹೇಳ್ತಾರೆ, ತಮಾಷೆಗೂ ಮತ್ತೆ ವ್ಯಂಗ್ಯ ಅಪಹಾಸ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವರು ಏನೋ ಒಂದು ಮಾಡಿ ನನಗೆ ಅಪಹಾಸ್ಯ ಮಾಡಿ ಇಲ್ಲ ವ್ಯಂಗ್ಯ ಮಾಡಿ ಅದನ್ನ ತಮಾಷೆ ಅನ್ನೋ ರೀತಿ ಹೇಳ್ತಾರೆ ಅಂತ ರಜತ್ ಅವರಿಗೆ ಚೈತ್ರ ಅವ್ರು ಹೇಳ್ತಿದ್ದಾರೆ. ಅದಾದ್ಮೇಲೆ ಗೌತಮಿ ಅವರು ಕೂಡ, ನಾವೇನದು ನಿಮ್ದು ತಪ್ಪು ಅಂತ ಹೇಳಿದಾಗ ನೀವು ಅದನ್ನ ತಗೊಳಲ್ಲ, ನೀವು ಅದನ್ನ ನಮಗ್ ತಪ್ಪು ಅಂತ ಹೇಳಿದಾಗ ನಾವು ಅದನ್ನ ತಗೊಂಡು ತಿತ್ಕೊಂಡಿರ್ತೀವಿ, ನೀವ್ ಯಾಕೆ ಅದನ್ನ ತಗೊಳಲ್ಲ, ನಾವು ನಿಮ್ ಬಗ್ಗೆ ಏನಾದ್ರು ಒಂದ್ ಹೇಳಿದಾಗ ನೀವು ಇದನ್ನ ತಿತ್ಕೊಳ್ಳಿ ಅಂದ್ರೆ ನೀವು ಅದನ್ನ ತಿತ್ಕೊಳಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ಹನುಮಂತಣ್ಣ, ಚೈತ್ರ ಮತ್ತೆ ಗೌತಮಿ ಅವರು ರಜತ್ ಅವರಿಗೆ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇದನ್ನ ಅವ್ರು ತಿತ್ಕೊಂಡ್ರೆ ಇನ್ನು ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನ್ಸ್ತಿದೆ. ಮತ್ತೆ ಹನುಮಂತಣ್ಣ ಅಂತೂ ಸಖತ್ತಾಗಿ ಟಕ್ಕರ್ ಕೊಟ್ಟು ಹಾಡು ಹೇಳಿರೋದಂತೂ ನನಗೆ ತುಂಬಾ ಇಷ್ಟ ಆಯ್ತು ಈ ಪ್ರೋಮೋದಲ್ಲಿ. ಮತ್ತೆ ಮೋಕ್ಷಿತ್ ಅವ್ರು ಕೂಡ ಮಂಜಣ್ಣದ್ ಹೇಳಿದ್ದು ಕರೆಕ್ಟ್ ಅನ್ಸ್ತು. ನಿಮಗೆ ಏನ್ ಅನ್ಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.